ಯೂಟ್ಯೂಬ್ಗ ರೆಡ್ ಟ್ಯೂಬ್ ಓ ಲೈಕ್ ಮಾಡಿ ಶೇರ್ ಮಗ ನೀನು ಕರೆಕ್ಟ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗುಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸಬ್ಬಕ್ಕಿನ ತೊಳ್ಕೊಬೇಕಾಗ್ತದೆ, ನೀವು ಆಮೇಲೆ ತೋರಿಸ್ತೀನಿ. ನಾನಿಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ, ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇಷ್ಟು ತಗೊಂಡಿದ್ದೀನಿ. ಮತ್ತು ಕೇಸರಿನ ಈ ಥರ ನೆನೆಯಾಕಿ ಇಟ್ಟಿದ್ದೀನಿ ಕಲ್ಲರ್ಗೋಸ್ಕರ. ಈ ಥರ ಮಾಡಿದ್ದೀನಿ. ಮತ್ತು ಮೇನ್ ಇಂಗ್ರೀಡಿಯೆಂಟ್ಸು ತುಪ್ಪ ಬೇಕಾಗುತ್ತೆ. ನಾನು ಸ್ವಲ್ಪ ತುಪ್ಪನ ಈ ಥರ ಮಡಿಕೊಂಡಿದ್ದೀನಿ. ನೆಕ್ಸ್ಟು ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ. ಮತ್ತು 10 ರೂಪಾಯಿದೊಂದು ಬಾದಾಮಿ ಪೌಡ್ರ್ ಬೇಕಾಗುತ್ತೆ. ನೆಕ್ಸ್ಟು 3 ಏಲಕ್ಕಿ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸ್ವಲ್ಪ ಸಕ್ಕರೆ, ಒಂದು 1/4 ಕೆಜಿಯಷ್ಟು ಸಕ್ಕರೆ ಬೇಕಾಗುತ್ತೆ. ಇಷ್ಟೇ ಬೇಕಾಗಿರೋದು ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ. ಬಲ್ಲಿ ಯಾವ ಥರ ಮಾಡೋದಂತ ಕ್ವಿಕ್ಕಾಗಿ ಈಸಿಯಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಬಾಣಲೆಗೆ ನಾನಿಲ್ಲಿ 30 ಗ್ರಾಮಷ್ಟು ತುಪ್ಪ ಹಾಕೊಂಡಿದ್ದೀನಿ. ಫಸ್ಟಿಗೆ ಇದು ತುಪ್ಪ ಕಾಯಬೇಕು. ಅಲ್ಲಿವರೆಗೆ ನೀವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ತುಪ್ಪ ಕಾದಿದೆ. ಇವಾಗ ನಾನಿಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇಷ್ಟನ್ನು ರೋಸ್ಟ್ ಮಾಡ್ಕೋಬೇಕಾಗ್ತದೆ. ನಾನಿಲ್ಲಿ ನೋಡಿ ಜಾಸ್ತಿ ಬಿಟ್ಟರೆ ಲೈಟಾಗಿ ಗೋಲ್ಡ್ ಕಲರ್ ಆಗಬೇಕು, ಅಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ. ನಾನಿಲ್ಲಿ ದ್ರಾಕ್ಷಿ ಹಾಕೊಂಡಿಲ್ಲ. ನಿಮಗೆ ದ್ರಾಕ್ಷಿ ಬೇಕು ಅಂದರೆ ದ್ರಾಕ್ಷಿ ಹಾಕೊಳ್ಳಿ. ನೋಡಿ, ಬರೀ 1 ನಿಮಿಷಕ್ಕೆ ಈ ಥರ ಇಷ್ಟು ರೋಸ್ಟ್ ಆದರೂ ಸಾಕಾಗುತ್ತೆ. ಜಾಸ್ತಿ ಫುಲ್ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಕೈ ಹೊಡಿತತೆ. ನೋಡಿ, ಇವಾಗ ಇದೆಲ್ಲನೂ ಎತ್ತಿದ್ದೀನಿ. ಎಷ್ಟು ಅದೇ ಇದಕ್ಕೆ ನಾನಿಲ್ಲಿ ಸಬ್ಬಕ್ಕಿನ ಒಂದು ಸತಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ತೊಳೆದ್ಬಿಟ್ಟು ಹಾಕೊಂಡ್ರೆ ನಿಮಗೆ ಟ್ರಾನ್ಸ್ಫರ್ ಆಗಿ ಇವಾಗಲೇ ಬಂದ್ಬಿಡುತ್ತೆ. ಈ ರೋಸ್ಟ್ ಮಾಡೋಕ್ಕಿಂತ ಮುಂಚೆನೇ ತೊಳೆದು ಸ್ವಲ್ಪ ನೀಟಾಗಿ ಹಿಂಡ್ಬಿಡಿ ಅಷ್ಟೇ. ನಿಮಗೆ ಅದು ಸ್ಪಾಂಜ್ ಇದ್ದಿರುತ್ತಲ್ಲ, ಗೊಣ್ಣೆ ಥರ, ಅದೆಲ್ಲ ನೀಟಾಗಿ ಬೇರೆ ಆಗುತ್ತೆ. ನೋಡಿ, ಅದೇ ತುಪ್ಪ ಎಕ್ಸ್ಟ್ರಾ ಒಂದು 20 ಗ್ರಾಮ್ ಹಾಕೊಂಡಿದ್ದು, ಟೋಟಲ್ ಒಂದು 50 ಗ್ರಾಮ್ ತುಪ್ಪ ಹಾಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಬ್ಬಕ್ಕಿನ ಒಂದು 2-3 ನಿಮಿಷ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅಂಟ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಬಿಡಿ ಆಗುತ್ತೆ. ಇದು ಸ್ವಲ್ಪ ಟ್ರಾನ್ಸ್ಫರ್ ಆಗಿ ಕಾಣಬೇಕು, ಅಲ್ಲಿವರೆಗೆ ನೀವು ಮಾಡ್ಕೋಬೇಕಾಗುತ್ತೆ. ಒಂದು 3-4 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಒಂದು 4 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಅದು ಹಾಲನ್ನು ಹಾಕ್ಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ನೀರು ಹಾಕಿ ನೀರಲ್ಲಿ ಬೆಂದು ನಿಮಗೆ ಫುಲ್ಲು ಕ್ಲಿಯರಾಗಿ ಟ್ರಾನ್ಸ್ಫರ್ ಆಗಿ ಕಾಣಿಸುತ್ತೆ. ಎಷ್ಟು ನೀರು ಕಾಯೋ ಟೈಮಿಗೆ ನೀವು ಕೇಸರಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕೇಸರಿನ ಹಾಕ್ಕೊತಾಯಿದ್ದೀನಿ. ಈ ಥರ ಕೇಸರಿನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿ ಬರಬೇಕು, ಅಲ್ಲಿವರೆಗೆ ಹಾಕ್ಕೊಳ್ಳೋಣ. ನೋಡಿ, ಅಲ್ಲಿ ಕುದಿತೈತಿ. ಈ ಟೈಮಲ್ಲಿ ನಾನು ಇಲ್ಲಿ ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಹಿಂಗೆ ತಿರುಸ್ತಾ ಇರಬೇಕಾಗುತ್ತೆ ಅವಾಗವಾಗ, ಏಕೆಂದರೆ ಸಬ್ಬಕ್ಕಿ ಬೇಯಬೇಕು. ಅದೇ ತುಂಬ ವೆರಿ ಇಂಪಾರ್ಟೆಂಟು. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತಿರುಸ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ನಾನಿಲ್ಲಿ ಫಸ್ಟಿಗೆ 1/4 ಲೀಟ್ರ್ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 1 ಕೆಜಿಗೆ ಒಂದು 200 ಗ್ರಾಮು ಸಬ್ಬಕ್ಕಿಗೆ ಒಂದು 300 ಗ್ರಾಮಷ್ಟು ಹಾಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ. ತುಪ್ಪನೂ ಐತೆ.
ಎಲ್ಲ ಮಿಕ್ಸ್ ಆಗಿ ಸರಿಯಾಗುತ್ತೆ. ಇದು ಅಷ್ಟೇ, ಹಾಲು ಸ್ವಲ್ಪ ಬಿಸಿಯಾಗಂಟು ಇದನ್ನು ಈ ಥರ ತಿರುಗಿಸ್ತಿರ್ಬೇಕಾಗುತ್ತೆ, ಮೇಲೆ ತಲೆ ಹಿಡ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನಿಷ್ಟು ನಾನಿಲ್ಲಿ ಫಸ್ಟಿಗೆ ಒಂದು 100 ಗ್ರಾಮಷ್ಟು ಸಕ್ಕರೆನ ಹಾಕತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ನೀವು ಸ್ವೀಟು ನೋಡಿ ಹೆಚ್ಚು ಕಮ್ಮಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈ ಥರ ನೀಟಾಗಿ ತಿರುಗಿಸ್ತಾ ಇರಬೇಕು. ಸಬ್ಬಕ್ಕಿ ಕೆಳಗಡೆ ಕೂತ್ಕೊಂಡ್ರೆ ಹಂಗೆ ತಲೆ ಇಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಐತೆ. ಎಲ್ಲ ಸಬ್ಬಕ್ಕಿ ಬೆಂದಮೇಲೆ ನಿಮಗೆ ಫುಲ್ ಏನು ಕಾಣಲ್ಲ, ಅಷ್ಟು ಕ್ಲಿಯರಾಗಿರುತ್ತೆ ನೋಡಿ. ನಿಮಗೆ ಪಾಯಸ ಗಟ್ಟಿ ಬೇಕಾ ತೆಳುಬೇಕು ನೋಡ್ಕೊಂಡು ನೀವು ಹಾಲು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿ ಮಾಡ್ಕೊಬಿಡಿ, ಸ್ವಲ್ಪ ತೆಳುನೇ ಇರಲಿ ಸಬ್ಬಕ್ಕಿ ಪಾಯಸ. ಎಷ್ಟು ಈ ಥರ ಕುದಿ ಬರ್ತದೆ, ದೊಡ್ಡ ಕುದಿ ಇದೆಯಾ ನೋಡಿ. ಇವಾಗ ಸಬ್ಬಕ್ಕಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಈ ಟೈಮಿಗೆ ನಾವು ಬಾದಾಮಿ ಪೌಡ್ರ್ ಹಾಕೊಳ್ಳೋಣ. ನಿಮಗೆ ಪ್ಯಾಕೆಟ್ ಇದೆ 10 ರೂಪಾಯಿದು ಒಂದು ಪ್ಯಾಕೆಟ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಈ ಬಾದಾಮಿ ಪುಡಿ ಮನೇಲೇ ಇದ್ದರೆ ಅದನ್ನೇ ಹಾಕೊಳ್ಳಿ. ನಿಮಗೆ ಫುಲ್ಲು ತೆಳು ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ, ಇಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಐತೆ ಅಂದರೆ ಸಾಕಾಗುತ್ತೆ. ನಾವು ಜಾಸ್ತಿ ತೆಳು ಬೇಡ ಅಂತ ಇಷ್ಟು ಗಟ್ಟಿ ಹಾಕೊಂಡಿದ್ದೀನಿ. ಇವಾಗ ಡ್ರೈ ಫ್ರೂಟ್ಗಳು ಹಾಕೊಂಡಿದ್ದೆನಲ್ಲ, ಬಾದಾಮಿ ಗೋಡಂಬಿ, ಅದನ್ನು ಇದರೊಳಗೆ ಆ್ಯಡ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡು ನಿಮಗೆ ಅದ್ಭುತವಾದ ಪಾಯಸ ರೆಡಿ ಆಗುತ್ತೆ. ಒಂದು 2 ನಿಮಿಷ ತಣ್ಣಗಾದ್ಮೇಲೆ ನೋಡಿ ಈ ಥರ ಕಲರೆಲ್ಲ ನೀಟಾಗಿ ಬಂದಿರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ನೀವು ಸ್ವಲ್ಪ ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಕಲರ್ ಬರುತ್ತೆ. ಇಲ್ಲಾಂದರೆ ಫುಡ್ ಕಲರ್ ಇದ್ದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಹಾಕಲಿ. ನಾನಿಲ್ಲಿ ಕೇಸರಿ ಯೂಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇಷ್ಟು ಕಲರ್ ಬಂದೈತೆ. ಇದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾಯಿರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್